ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇದು ನಂದು ಡೈಲಿ ಮಿನಿ ವ್ಲಾಗ್ ಆಗಿರುತ್ತೆ. ಈಗಾಗಲೇ ಕ್ಲಾಕ್ ಎಷ್ಟಾಗಿದೆ ಅಂದ್ರೆ 12 ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಿಗ್ಗೆ ಟಿಫನ್ ಮಾಡಿ ಎಲ್ಲ ಆಗಿದೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ. ಏನಪ್ಪ ಮಧ್ಯಾಹ್ನಕ್ಕೆ ಊಟ ಅಂದ್ರೆ ಸೊ ಬೇಳೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲಾನು ಈಗ ಬೇಳೆ ಸಾಂಬಾರ್ಗೆ ಏನೇನ್ ರೆಡಿ ಮಾಡ್ಕೊಂಡಿದೀನಿ ಅಂತ ನೋಡ್ಕೊಳ್ಳಿ. ಎಲ್ಲ ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಅದಕ್ಕೆ ನೆಕ್ಸ್ಟ್ ಇಲ್ಲಿ ನನಗೆ ನನ್ನ ಫೇವ್ರೆಟ್ ವೆಜಿಟೇಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಪೊಟ್ಯಾಟೊ, ಆಲೂಗೆಡ್ಡೆನ ಹುಡುಕ್ತಿದ್ದೆ. ಅದನ್ನ ಸೊ ಫೈನಲಿ ಒಂದೇ ಒಂದು ಆಲೂಗೆಡ್ಡೆ ಸಿಕ್ತು. ಆಲೂಗೆಡ್ಡೆನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ನೆಕ್ಸ್ಟ್ ನೋಡಿ, ಒಗ್ಗರಣೆಗೆ ಆನಿಯನ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಅಂಡ್ ನೆಕ್ಸ್ಟ್ ಒಂದು ಮೀಶೋದಲ್ಲಿ ಪಾರ್ಸಲ್ ಬಂದಿತ್ತು. ಸೊ ಅದನ್ನ ಒಂದು ಪ್ರಮೋಷನ್ ವಿಡಿಯೋ ಇತ್ತು. ಸೊ ಆ ಪ್ರಮೋಷನ್ ವಿಡಿಯೋ ಎಲ್ಲ ಮಾಡ್ಬಿಟ್ಟು ಆಚೆ ಬಂದ್ ನೋಡಿದ್ರೆ ನಮ್ ಚಾರ್ಲಿ ಏನ್ ಮಾಡಿದನ್ ಗೊತ್ತಾ? ನೋಡಿ, ಅದೇನೋ ತಗೊಂಬಂದೈತೆ ಗೈಸ್. ಏನಿದು? ಮೋಸ್ಟ್ಲಿ ಐ ಥಿಂಕ್ ಅದೇನೋ ಚಿಕನ್ ಅಲ್ಲಿ ಏನೋ ಗೊತ್ತಿಲ್ಲ ಗೈಸ್ ಅದೇನು ಅಂತ. ಬಟ್ ಎಲ್ಲ ಮನೆ ಹತ್ರನೇ ಬಾಗ್ಲಲ್ಲೇ ತಗೊಂಡ್ಬಿಟ್ಟಿಟ್ಟು. ಅಂಡ್ ಸೊ ನೆಕ್ಸ್ಟ್ ಅದನ್ನ ಎತ್ತಾಕ್ಸ್ತಿದ್ದೆ. ಸೊ ಇದಾದ್ಮೇಲೆ ನೋಡಿ, ಚಾರ್ಲಿ ಎಲ್ಲಿದ್ದಾನೆ, ಎತ್ಕೊ ಬಂದ್ಬಿಟ್ಟು ಆರಾಮಾಗಿ ರಾಜರೋಷವಾಗಿ ಮಲಗಿದಾನೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಹಲ್ಸ್ಲೈನ್ ತಗೊಬಂದಿದ್ರು. ತುಂಬಾ ಹಣ್ಣಾಗಿ ಹೋಗಿದೆ. ನೆಕ್ಸ್ಟ್ ಹಣ್ಣಾಗಿದೆ. ಸಾಯಂಕಾಲ ಫುಲ್ ಬ್ಯಾಟಿಂಗ್ಗೆ. ನೆಕ್ಸ್ಟ್ ಇಲ್ಲಿ ಆಡ್ಮರಿಗೆ ಅಂತ ಕೊಪ್ಪಲು ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಎಲ್ಲ ಹಾಳಾಗುತ್ತೆ ಅಂತ ಬಿಸಿಲಲ್ಲಿ ಒಣಗಾಕಿದ್ವಿ. ಅಂಡ್ ನೆಕ್ಸ್ಟ್ ಮನೆ ಒಳಗಡೆ ಹೋಗ್ತಿದೆ. ನೋಡಿ, ಪಾಪು ಎಲ್ಲ ಆಟ ಸಾಮಾನೆಲ್ಲ ಹೆಂಗ್ ಚೆಲ್ಲಾಡಿದ್ದಾನೆ. ಅಂಡ್ ಸೊ ಗೈಸ್, ಏನೇನ್ ಐಟಮ್ಸ್ ಎಲ್ಲ ಹಾಕಿದೆ ನೋಡಿ, ನಿಮಗ್ ತೋರ್ಸೇ ಇರ್ಲಿಲ್ಲ. ಒಂದು ಟೊಮೆಟೊ ಮತ್ತೆ ಹುಡಿ ಮತ್ತೆ ಉಪ್ಪು ಎಲ್ಲ ಆಡ್ ಮಾಡಿದ್ದೆ ಅದಕ್ಕೆ. ಅಂಡ್ ನೆಕ್ಸ್ಟ್ ಆಚೆ ಬಂದಿದ್ದೆ. ಸೊ ಎಲ್ಲ ಅನ್ನನೂ ಮತ್ತೆ ಸಾಂಬಾರ್ಗೆ ಇಟ್ಬಿಟ್ಟು ಆಚೆ ಬಂದೆ. ಅಲ್ಲಿ ನಮ್ ರೂಮ್ ಹಿಂದೆ ಒಂದು ವಿಂಡೋ ಇದೆ. ಅಲ್ಲೆಲ್ಲ ಪಾಪು ಐಟಮ್ಸ್ ನೆಲ್ಲ ಆಚೆ ಹಾಕ್ಬಿಡ್ತಾನೆ. ಅವನಿಗೆ ಕೈಗೆ ಏನ್ ಸಿಗುತ್ತೋ ಆ ವಿಂಡೋ ಇಂದ ಆಚೆ ಹಾಕ್ಬಿಡ್ತಾನೆ. ಸೊ ಅದನ್ನೆಲ್ಲ ಎತ್ಕೊಂಡು ಬರ್ತಿದೀನಿ. ನೋಡಿ ಗೈಸ್, ಚಾರ್ಲಿ ಹುಡುಕ್ತಿದ್ದಾನೆ. ಎತ್ಕೊಬಂದ್ ಹಾಕಿತ್ತಲ್ಲ ಅದು ಎಲ್ಲೈತೆ ಅಂತ ಇವಾಗ ಹುಡುಕ್ತೈತೆ. ಸೊ ಅದನ್ನ ನಾನು ಆಲ್ರೆಡಿ ದೂರಕ್ಕೆ ಬಿಸಾಕ್ಬಿಟ್ಟು, ಯಾಕಂದ್ರೆ ಮತ್ತೆ ಅದು ತಗೊಬಂದ್ ಮನೆ ಬಾಗ್ಲತ್ರನೇ ಆಗುತ್ತೆ. ಸೊ ಅದಾದ್ಮೇಲೆ ಚಾರ್ಲಿಗೆ ಹೊಟ್ಟೆ ಹಸಿವು ಆಗ್ತಿದ್ದೇನೋ ಮೋಸ್ಟ್ಲಿ ಅನ್ಕೊಂಡ್ ನಾನು ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತು. ಸೊ ಅದನ್ನ ಹಾಕ್ತಿದೀನಿ. ಅದ್ ಏನಂದ್ರೆ ಸಾಕು, ಇಲ್ಲಿ ಈಗ ಏನಾದ್ರೂ ಅಷ್ಟೇ ಎತ್ಕೊ ಬಂದ್ಬಿಟ್ಟು ಮನೆ ಹತ್ರನೇ ಹಾಕ್ಬಿಡುತ್ತೆ. ಸೊ ಅದಕ್ಕೆ ನಾನು ಬಿಸ್ಕೆಟ್ ನ ಸ್ವಲ್ಪ ನೋಡಿ, ಪಾಪು ಬಿಸ್ಕೆಟ್ ನಾಯಿಗ ಬೌ ಅಂದ್ಬಿಟ್ಟು ಬಾ ಅಂತಿದೆ ಅದು ಬಿಸ್ಕೆಟ್ ಕೊಡೋಕೆ. ಸೊ ಚಾರ್ಲಿಗೆ ಬಿಸ್ಕೆಟ್ ನ ಕೊಟ್ಬಿಟ್ಟು ನೋಡಿ ಚಾರ್ಲಿ ಯಾವ ರೀತಿ ತಿಂತಿದ್ದಾನೆ. ಸೊ ಗೈಸ್, ಚಾರ್ಲಿಗೆ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಮನೆ ಒಳಗಡೆ ಬಂದೆ. ನನಗಂತೂ ತುಂಬ ಸುಸ್ತಾಗಿ ಹೋಗಿದೆ. ಸೊ ಇದಾದಮೇಲೆ ಒಂದು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ಪ್ರಮೋಷನ್ ಕೂಡ ಮಾಡಬೇಕು. ಆ್ಯಂಡ್ ಅದಾದಮೇಲೆ ನೀರು ಬರುತ್ತೆ ಇವತ್ತು, ಮನೆಗೆ ನೀರು ಹಿಡ್ಕೋಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ. ಸೊ ಬನ್ನಿ ನೀರು ಹಿಡ್ಕೋಬೇಕು. ನೋಡಿ ಚಾರ್ಲಿ ಹೇಗೆ ನೋಡ್ತಿದ್ದಾನೆ. ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದೆ ಅಲ್ವಾ, ಮತ್ತೆ ಹಾಕ್ತೀನಿ ಬಿಸ್ಕೆಟ್ ಕೊಡ್ತೀನಿ ಅಂದ್ಬಿಟ್ಟು ಹೇಗೆ ನೋಡ್ತಿದ್ದಾನೆ ನೋಡಿ. ನೆಕ್ಸ್ಟ್ ಇಲ್ಲಿ ನಾನು ನೀರು ಬಿಟ್ಟಿದ್ದಾರೆ, ನೀರು ಹಿಡ್ಕೋಬೇಕು ಮನೆಗೆಲ್ಲ.
ಸೊ ಗೈಸ್ ಫೈನಲ್ಲಿ ಮನೆಗೆಲ್ಲ ನೀರು ಹಿಡ್ಕೊಂಡಾಯಿತು. ಸೊ ಅನ್ನಕ್ಕೆ ಮತ್ತು ಸಾಂಬಾರಿಗೆ ಇಟ್ಟಿದ್ದೆ ಅಲ್ವಾ, ಸಾಂಬಾರು ರೆಡಿಯಾಗಿದೆ, ಅನ್ನನೂ ರೆಡಿಯಾಗಿದೆ. ಸೊ ಅದಕ್ಕೆ ಒಗ್ಗರಣೆ ಹಾಕಬೇಕು, ಬೇಳೆ ಸಾಂಬಾರಲ್ವಾ. ಸೊ ಅದಕ್ಕೆ ಈ ಆಚೆ ಹುರಿದಿರೋ ಅಂತಹ ಕಡಲೆಕಾಯಿನ ಮಾರ್ತಿದ್ರು. ಅದು ಬೇಕು ಅಂದ್ಬಿಟ್ಟು ಅವರು ಮುಂದೆ ಹೊರಟೋಗಿದ್ದಾರೆ. ಸೊ ಅವ್ರನ್ನ ಚೇಂಜ್ ಮಾಡೋಣ. ಇಲ್ಲ ಕಡಲೆಕಾಯಿ. ಸೊ ಗೈಸ್ ಫೈನಲಿ ಕಡಲೆಕಾಯಿ ತಗೊಂಡು ಬಂದೇ ಬಿಟ್ರು, ಚೇಂಜ್ ಮಾಡಿಬಿಟ್ಟು. ಪಾಪನ ನೋಡಿ. ನೆಕ್ಸ್ಟ್ ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಹೊರಗಡೆ ಹೋಗ್ತಿದ್ದೀವಿ. ನೇರಳೆಹಣ್ಣು ತಗೊಬಂದಿದ್ರಲ್ವಾ, ನೇರಳೆಹಣ್ಣು ನೋಡಿ ಗೈಸ್ ಹೇಗಿದೆ ಒಂದು ಹಣ್ಣು. ಆಮೇಲೆ ಎಲ್ಲ ತುಂಬ ಹಣ್ಣಾಗಿರೋದೆ. ನೆಕ್ಸ್ಟು ನೇರಳೆಹಣ್ಣು ತಿಂತಾಯಿದ್ದೀನಿ ನೋಡಿ, ಸಖತ್ತಾಗಿತ್ತು ಗೈಸ್. ನೇರಳೆಹಣ್ಣಂತೂ ಫಸ್ಟ್ ಸೀಸನಲ್ಲಿ ಫಸ್ಟ್ ನೇರಳೆಹಣ್ಣು ತಿಂತಾರೆ ಗೈಸ್. ನಾನು ಕಷ್ಟಪಟ್ಕೊಂಡು ರೈಸು ಮತ್ತು ಬೇಳೆ ಸಾಂಬಾರು ಅದಕ್ಕೆಲ್ಲ ಅಷ್ಟು ಕಷ್ಟಪಟ್ಕೊಂಡು ಮಾಡಿದ್ದೀನಿ. ವೇಸ್ಟ್ ಅನಿಸುತ್ತೆ ಗೈಸ್ ಅದೆಲ್ಲ ಮಾಡಿರೋದು. ಯಾಕಂದರೆ ನಮ್ಮ ಅತ್ತೆ ಇಲ್ಲಿ ನೋಡ್ತಿರ್ಬೋದು, ಗೋಬಿ, ಒಬ್ಬಟ್ಟು, ಹುರಿದಿರೋ ಅಂತಹ ಕಡಲೆಕಾಯಿ, ನೇರಳೆಹಣ್ಣು ಇಷ್ಟು ಐಟಮ್ಸ್ ಇದೆ. ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋಬೋದು. ಸುಮ್ಮನೆ ಅಷ್ಟೆಲ್ಲ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಅದು ORS ಎಲ್ಲ ಕೊಡ್ತಿದ್ದೀನಿ ಗೈಸ್. ಸ್ವಲ್ಪ ಸುಸ್ತಾಗಿ ಹೋಗಿತ್ತು ಅಂತ ಇಷ್ಟು ಐಟಮ್ಸ್ ತಿನ್ಕೊಂಡ್ರೆ ಸಾಕಾಗಿತ್ತಲ್ವ, ನಾನು ಒಬ್ಳಿಗೋಸ್ಕರನೇ ಮಾಡಿಕೊಂಡೆ ಅನಿಸ್ಬಿಡ್ತು. ಸೊ ಇದೆಲ್ಲ ತಿಂದಾದ್ಮೇಲೆ ನೆಕ್ಸ್ಟು ನಮ್ಮತ್ತೆ ಪಾಪುಗೆ ಅಂದ್ಬಿಟ್ಟು ಇದು ನೋಡಿ ಕಸ್ತೂರಿ ಮಾತ್ರೆ ತೊಗೊಬಂದಿದ್ರು. ಕಸ್ತೂರಿ ಮಾತ್ರೆ ಏನಕ್ಕೆ ಹಾಕ್ತಾರೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲಿ ಬಜೆ ತೊಗೊಬಂದಿದ್ರು.